ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ 5ನೇ ಸಂಖ್ಯೆ ಬಗ್ಗೆ 5, 14, 23 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಬುಧ. ಬುಧ ಗ್ರಹಕ್ಕೆ ಅದೃಷ್ಟದ ಕಲರ್ ಯಾವುದು, ಅದೃಷ್ಟದ ದುರದೃಷ್ಟದ ಕಲರ್ ಯಾವುದು, ಇದನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ. ಅದೃಷ್ಟ ಕೊಡುವಂಥ ಕಲರ್ ಅಂತಂದರೆ ಬುಧನಿಗೆ ತುಂಬ ಅದೃಷ್ಟ ಕೊಡೋದು ಆರೆಂಜ್ ಕಲರೇ. ತುಂಬ ಅದೃಷ್ಟ ಅಂತಂದರೆ ತುಂಬಾ ಲಕ್ಕಿಯೆಸ್ಟಾಗಿ ಕೆಲಸ ಮಾಡುವಂಥದ್ದು ಆರೆಂಜ್ ಕಲರ್ ಕೆಲಸ ಮಾಡುತ್ತೆ. ಈ ಬುಧನಿಗೆ ಆಪೋಸಿಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಯೆಲ್ಲೋ ಕಲರು ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಹೆಂಗೆ ಸಂಖ್ಯೆಗಳು ಹೆಂಗೆ ಈ ಒಂದು ಸಂಖ್ಯೆ ವಿರುದ್ಧವಾಗಿ ಹೆಂಗೆ ಕೆಲಸ ಮಾಡುತ್ತೋ ಒಂದು ಸಂಖ್ಯೆಗೆ ಕಲರು ಕೂಡ ಅದೇ ಥರನೇ. ಅದೃಷ್ಟದ ಕಲರು ಬೇರೆ, ದುರದೃಷ್ಟದ ಕಲರ್ ಬೇರೆ. ಈಗ ಹಂಗೆ ನಾನೀಗ ಹೇಳಿದ್ದೀನಿ, ಬುಧ 5ನೇ ತಾರೀಕಿನವರಿಗೆ ಯಾವ್ಯಾವ ತಾರೀಕು ಆಪೋಸಿಟಾಗಿ ಕೆಲಸ ಮಾಡುತ್ತೆ, ಯಾವ್ಯಾವ ತಾರೀಕು ಅದೃಷ್ಟವಾಗಿ ಕೆಲಸ ಮಾಡುತ್ತೆ, ಅದನ್ನು ಹೇಳಿದ್ದೀನಲ್ಲ. ಅದೇ ಥರನೇ ಈಗ ಈ ಬುಧನಿಗೆ ಈ ಗ್ರೀನ್ ಕಲರು ಒಂದು ಅದೃಷ್ಟ. ಗ್ರೀನ್ ಕಲರ್ಗೆ ಮತ್ತು ಆರೆಂಜ್ ಕಲರು ಕೂಡ ಇವೆರಡೂ ಅದೃಷ್ಟವನ್ನು ಕೊಡ್ತಾ ಹೋಗುತ್ತೆ. ಮತ್ತು ಇದಕ್ಕೂ ಕೂಡ ಆಪೋಸಿಟಾಗಿ ಕೆಲಸ ಮಾಡೋದು ಎಲ್ಲೋ ಒಂದು ಆಪೋಸಿಟಾಗಿ ಕೆಲಸ ಮಾಡುತ್ತೆ, ರೆಡ್ಡು ಕೂಡ ಆಪೋಸಿಟಾಗಿ ಕೆಲಸ ಮಾಡುತ್ತೆ, ಮತ್ತು ಬ್ಲ್ಯಾಕು ಕೂಡ 50-50ನೇ. ಮತ್ತು ವೈಟು ಇವರಿಗೆ ಒಂದು ಅದೃಷ್ಟದ ರೀತಿ ಕೆಲಸ ಮಾಡುತ್ತೆ. ವೈಟ್ ಸಪೋರ್ಟ್ ಮಾಡುತ್ತೆ. ವೈಟನ್ನು ಇವ್ರು ಬಳಸ್ಬೋದು. ವೈಟಿಂದ ಇವರಿಗೆ ಒಂದಷ್ಟು ಅದೃಷ್ಟ ಬರುತ್ತೆ. ಅಂದರೆ ಫುಲ್ ವೈಟು, ಡಾರ್ಕ್ ವೈಟ್ ಅಲ್ಲ. ಡಾರ್ಕ್ ವೈಟು ಇವ್ರಿಗೆ ಸಪೋರ್ಟ್ ಮಾಡಲ್ಲ. ಡಾರ್ಕ್ ವೈಟ್ ಅಂದರೆ ವೈಟಲ್ಲಿ 2 ಥರ ಬರುತ್ತೆ, ಫುಲ್ ವೈಟು, ಡಾರ್ಕ್ ವೈಟು ಮಧ್ಯಮವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇವ್ರಿಗೆ ಅತಿ ಹೆಚ್ಚು ಅದೃಷ್ಟ ಕೊಡೋ ಕಲರ್ ಅಂದರೆ ಆರೆಂಜ್ ಕಲರ್ ಅಂತ ತುಂಬ ಫೇವ್ರೇಟ್. ಹೆಂಗೆ ಇವರು ಅಷ್ಟೇ ಗಾಡಿಗಳನ್ನು ಬಳಸೋದಾಗಲಿ, ಗಾಡಿಗಳನ್ನು ತಗೊಳ್ಳೋದಾಗಲಿ, ಮತ್ತು ಇವ್ರು ಯಾವುದೇ ಹೊಸ ಕಾರ್ಯಗಳನ್ನು ಮಾಡೋದಾಗಲಿ, ಇವರು ಹೊಸ ಆಫೀಸ್ ಮಾಡೋದಾಗಲಿ, ಇವರು ಮನೆಗಳಿಗೆ ಬಳಸೋದ, ಇವ್ರದ್ದೇ ಈ ತಾರೀಕಿನವ್ರು ಒಂದು ಮನೆ ಕಟ್ಟಿರ್ತಾರೆ, ಮನೆಗೆ ಒಂದಷ್ಟು ಪೇಂಟಿಂಗ್ ಬಳಸಬೇಕು. ಈ ಪೇಂಟಿಂಗ್ನ ಈ ಮನೆ ಯಜಮಾನ ಆಗಿದ್ದರೆ ಇವರು ಈ ಕಲರ್ ಪೇಂಟಿಂಗ್ಗಳನ್ನ ಬಳಸೋದ್ರಿಂದ ಈ ಪೇಂಟಿಂಗ್ಗಳು ಇವರಿಗೆ ಒಂದಷ್ಟು ಅದೃಷ್ಟವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇವ್ರಿಗೆ ಆಪೋಸಿಟ್ ಇರೋ ಪೇಂಟ್ ಹೊಡಿತಾ ಬಂದರೆ ಅವ್ರಿಗೆ ಒಂಥರ ಮಂಕುತನ, ಅಂದರೆ ಏನೋ ಒಂದೊಂದು ರೀತಿ ನೆಗೆಟಿವ್, ಅಲ್ಲಿ ಒಂದು ರೀತಿ ಅವ್ರಿಗೆ ಗೊತ್ತಿಲ್ಲದಲೇ ಅವರಿಗೆ ಏನೋ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ. ಆ ಥರ ಕೆಲಸ ಮಾಡಿಬಿಡುತ್ತೆ ಈ ಕಲರ್ ಕೂಡ. ಇನ್ನೊಂದು ಕಲರ್ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ನಾನೀಗ ಹೇಳೋದಾದರೆ, ಕಲ್ಲರಿಂದ ಆರೋಗ್ಯವನ್ನು ಕೂಡ ಸುಧಾರಿಸ್ಕೋಬೋದು. 100ಗೆ 100% ಸತ್ಯ ಇದು. ಕಲರ್ ಹೆಂಗೆ ಸುಧಾರಿಸುತ್ತೆ ಅಂತಂದರೆ, ಒಬ್ಬ ಮನಸ್ಸನ್ನು ಎಷ್ಟು ನಿರಾಳವಾಗಿ ಇಟ್ಕೊಳೋದಕ್ಕೆ ಸಪೋರ್ಟ್ ಮಾಡುತ್ತೋ ಅಷ್ಟೇ ಕೂಡ ಮನಸ್ಸನ್ನು ಗೊಂದಲಕ್ಕೆ ತಗೊಂಡೋಗಿ ತಳ್ತಕ್ಕಂಥದ್ದು ಕೂಡ ಈ ಕಲರ್ಸ್ ಕೂಡ ಕೆಲಸ ಮಾಡುತ್ತೆ. ಹೆಂಗೆ ಸೌಂಡ್ ಥೆರಪಿ ಅಂತ ಹೇಳ್ತಾರೋ ಆ ಥರ ಇದು ಕಲರ್ ಥೆರಪಿ. ಕಲರ್ ಕೂಡ ಇವರಿಗೆ ಅದೃಷ್ಟ ದುರದೃಷ್ಟ ಎರಡನ್ನೂ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇವರು ಕೂಡ ಹೆಚ್ಚು ಈಗ ಒಂದು ವೆಹಿಕಲ್ ತೊಗೊಳೋದಾಗಲಿ, ಹೊಸದಾಗಿ ಒಂದು ಆಫೀಸ್ ಓಪನ್ ಮಾಡೋದಾಗಲಿ, ಹೊಸ ಕೆಲಸಗಳಿಗೆ ಹೋಗೋದಾಗಲಿ, ಹೊಸದಾಗಿ ಏನೋ ಒಂದು ಪ್ರಾರಂಭ ಮಾಡ್ತಿದ್ದೀವಿ, ಹೊಸದಾಗಿ ಏನೋ ಒಂದು ಶುರು ಮಾಡ್ತಿದ್ದೀನಿ, ಅಲ್ಲಿಗೆ ನಾನು ಈ ಕಲರನ್ನು ಹೆಚ್ಚು ಬಳಸಬೇಕು ಅನ್ನೋದನ್ನು ಇವ್ರು ತಿಳ್ಕೊಬೇಕು. ಈ ಕಲರ್ನ ಹೆಚ್ಚು ಇವ್ರಿಗೆ ಅದೃಷ್ಟವಾಗಿರೋ ಕಲರ್ನ ಇವರು ಬಳಸ್ತಾ ಬಂದರು ಅಂತಂದರೆ ಆ ಜಾಗ ಇವರಿಗೆ ಒಂದು ಒಳ್ಳೆ ಅದೃಷ್ಟವಾಗಿ ಪರಿವರ್ತನೆ ಆಗುತ್ತೆ. ಈ ಕಲರ್ಗಳು ಆಪೋಸಿಟಾಗಿ ಮಾಡಿಸಿದ್ರೆ, ಈಗ ಎಷ್ಟೋ ಹೊಸದಾಗಿ ಆಫೀಸ್ ಓಪನ್ ಮಾಡ್ತಾರೆ, ಒಂದಷ್ಟು ದಿವಸ ಇಟ್ಕೊಳಕ್ಕೆ ಆಗಲ್ಲ, ಒಂದು 3 ತಿಂಗಳು 6 ತಿಂಗಳೆಲ್ಲ ಬಾಗಿಲು ಹಾಕ್ಕೊಂಡು ಬರ್ತಿರ್ತಾರೆ. ಒಂದು ಆಫೀಸ್ ಓಪನ್ ಮಾಡೋದಾಗಲಿ, ಇನ್ನೊಂದು ಓಪನ್ ಮಾಡಿರ್ತಾರೆ, ಒಂದು 3 ತಿಂಗಳು 4 ತಿಂಗಳು 6 ತಿಂಗಳು ಮತ್ತೆ ಕ್ಲೋಸ್, ಅಷ್ಟೇ, ಅಲ್ಲಿಗೆ ಇವ್ರದ್ದು ಮುಗೀತು. ಆ ಥರ ಆಪೋಸಿಟ್ ಕಲರ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಕಲರ್ ಕೂಡ ಇವ್ರನ್ನ ಕೆಡುತ್ತೆ, ಕಲರ್ ಕೂಡ ಇವ್ರಿಗೆ ತೊಂದರೆ ಕೊಡುತ್ತೆ ಅನ್ನೋದು ಈಗ ನಾನು ಹೊರಟಿರೋಂಥ ಮಾಹಿತಿ. ಈ ಇದರಲ್ಲಿ ಇವ್ರಿಗೆ ಕಲರ್ ಹೆಂಗೆ ಕೆಲಸ ಮಾಡುತ್ತೋ ಹಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಾರ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಹೆಂಗೆ ಯಾವ ಕಲರ್ಗೆ ಯಾವ ವಾರ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನಾನು ಮುಂದಿನ ದಿನಮಾನಗಳಲ್ಲಿ ವಾರದ ಬಗ್ಗೆ ಹೇಳ್ತೀನಿ. ಈಗ ನಾನು ಹೇಳಿರೋ ಕಲರು ಮತ್ತು ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಲೈವ್ ಆಗಿ ಕೆಳಗಡೆ ನಂಬರ್ ಬರ್ತಾ ಇರುತ್ತೆ, ನಂಬರಲ್ಲಿ ಏನಿದ್ರೂ ನೀವು ಲೈವ್ ಆಗಿ ಕೂಡ ಮಾತಾಡಿ ಕೇಳ್ಬೋದು. ಅದಕ್ಕೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಓಂ ಗುರುಭ್ಯೋ ನಮಃ.